ಹಾಯ್ ಸ್ನೇಹಿತರೆ, ಶುಭೋದಯ ಎಲ್ರಿಗೂ. ಶುಭ ಮುಂಜಾನೆ. ನೋಡ್ರಿ, ಇಲ್ಲಿ ತೋರಿಸ್ತಾ ಇರೋ ಕಾಯಿ. ಈ ಕಾಯಿನ ಯಾರ್ಯಾರು ತಿಂದಿರಿ ಕಮೆಂಟ್ ಹಾಕ್ರಿ. ಹಂಗೆ ನಿಮ್ಮ ಊರಾಗ ಇದಕ್ಕೆ ಏನಂತ ಹೆಸರು ಕರಿತೀರಿ ಅನ್ನೋದು ಕೂಡ ಕಮೆಂಟ್ ಹಾಕ್ರಿ. ನಾವು ಮಾತ್ರ ಇದನ್ನು 2006, 7, 8 ಅಂದರೆ ಹೈಸ್ಕೂಲ್ ಹೋಗೋ ಸಮಯದಲ್ಲಿ ತಿಂದಿದ್ದು ನೆನಪು. ಆವಾಗ ಊಟ ಕಟ್ಕೊಂಡು ಹೋಗ್ತಿದ್ವಲ್ಲ, ಊಟದ ಡಬ್ಬಿ ಒಳಗೆ ಮಧ್ಯಾಹ್ನ ಊಟ ಆದ್ಮ್ಯಾಗ ಡಬ್ಬ್ಯಾಗ ತಂದು ಇಟ್ಕೊಂಡು ಅವ್ನು ತಿನ್ಕೊಂತ ನಡ್ಕೊತ ಮನೆಗೆ ಹೋಗ್ತಿದ್ವಿ. ನಾವಲ್ಲಿ ಬಸ್ಸಿಂದ ಅನುಕೂಲಗಳು ಅಷ್ಟೊಂದು ಇರಲಿಕ್ಕಿಲ್ಲ. ಆ ಟೈಮಲ್ಲಿ ಇವನು ತಿನ್ಕೊತ ನಡ್ಕೊತ ಹೈಸ್ಕೂಲ್ ಮುಗಿಸಿರೋ ನೆನಪು ನಮ್ಮದು. ಇವಾಗ ಮರಳಿ 2008ರಿಂದ ಮರಳಿ 2026 ಬಂದಿದೆ. ಇವಾಗ ಈ ಹಣ್ಣು ಸಿಕ್ಕಿದವು. ತುಂಬ ಅಂದ್ರೆ ತುಂಬ ರುಚಿಯಾಗಿದ್ದಾವೆ. ಇವಕ್ಕೆ ನಾವೇನಂತಿದ್ವಿ ಅಂದ್ರಲ್ಲಿ, ನಮ್ಮ ಹೈಸ್ಕೂಲ್ ಹಿಂದ್ಗಡೆನೇ ಗಿಡಗಳಿದ್ದು ಸಿಂಧಿಕಾಯಿ ಅಂತ ಅಂತಿದ್ವಿ. ಇಲ್ಲಿ ಕೆಲವೊಬ್ಬರೆಲ್ಲ ಏನಂತಾರಂದ್ರೆ ಈಚಲ್ ಹಣ್ಣು ಅಂತಾರೆ. ಹಂಗೆ ನೀವು ಯಾರ್ಯಾರು ತಿಂದಿರಿ, ಆಮೇಲೆ ಇದರ ರುಚಿ ಅನುಭವಿಸಿರೋರು, ಜೊತೆಗೆ ಇದರ ಹೆಸರು ನಿಮ್ಮ ಊರ ಕಡೆ ಏನೇನು ಅಂತೀರಿ ಅಂತ ದಯವಿಟ್ಟು ಕಮೆಂಟ್ ಹಾಕ್ರಿ. ಬೇಕಾ? ನಂಗಂತೂ ಇವಂದ್ರೆ ತುಂಬ ಖುಷಿ, ಯಾಕಂದ್ರೆ ಅಷ್ಟು ಟೇಸ್ಟ್ ಇರ್ತವೆ. ಸೇಮ್ ಉತ್ತತ್ತಿ ತಿಂದಂಗೆ. ಉತ್ತತ್ತಿಕ್ಕಿಂತಲೂ ಚಿಕ್ಕದು ಸೈಜ್ ಮಾತ್ರ ಚಿಕ್ಕದಷ್ಟೇ, ಬಟ್ ಟೇಸ್ಟ್ ಮಾತ್ರ ಉತ್ತತ್ತಿ ಟೇಸ್ಟು. ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲೆಲ್ಲಿ ಯಾರ್ಯಾರು ಏನೇನು ಅಂತೀರಿ ಅಂತ ವಿಡಿಯೋ ನೋಡಿದವ್ರು ಎಲ್ಲರೂ ಕಮೆಂಟ್ ಹಾಕೋದು ಮರಿಬೇಡ್ರಿ. ಯಾಕಂದರೆ ಎಲ್ಲೆಲ್ಲಿ ಯಾವ್ಯಾವ್ದು ಹೆಸರಿನಿಂದ ಕರೀತಾರಂತ ನಮಗೂ ಸ್ವಲ್ಪ ಗೊತ್ತಾಗುತ್ತೆ. ಧನ್ಯವಾದಗಳು.